ನಮಗೆ ಎಲ್ಲರಿಗೂ ಆ ಒಂದು ಕ್ಷಣ ಬಂದಿರುತ್ತೆ ಅಲ್ವಾ? ನಾವು ದಣಿದಿದ್ದೇವೆ, ಇನ್ನೊಂದು ಹೆಜ್ಜೆ ಇಡಲು ಸಾಧ್ಯವಿಲ್ಲ ಅಂತ ನಮ್ಮ ಮನಸ್ಸು ಹೇಳಿದಾಗ. ಹೌದು. ನಿಜವಾಗಿಯೂ ನಮ್ಮ ಶಕ್ತಿ ಅಷ್ಟೇನಾ? ಅಥವಾ ನಮ್ಮ ಮನಸ್ಸು ನಮ್ಮನ್ನು ರಕ್ಷಿಸಲು ಒಂದು ಸುಳ್ಳು ಹೇಳ್ತಿದೆಯಾ? ಆಹಾ, ಒಳ್ಳೆ ಪ್ರಶ್ನೆ. ಇವತ್ತಿನ ನಮ್ಮ ಚರ್ಚೆ ಇದೇ ವಿಷಯದ ಬಗ್ಗೆ. ನಾವು ಡೇವಿಡ್ ಗಾಗಿನ್ಸ್ ಎಂಬ ವ್ಯಕ್ತಿಯ ತತ್ವಗಳನ್ನು ಆಳವಾಗಿ ಪರಿಶೀಲಿಸಲಿದ್ದೇವೆ. ಈತ ಒಬ್ಬ ಮಾಜಿ ನೇವಿ ಸೀಲ್, ಅಲ್ಟ್ರಾ ಮ್ಯಾರಥಾನ್ ಓಟಗಾರ. ಅವರ ಜೀವನವೇ ಒಂದು ಮಾನಸಿಕ ದೃಢತೆಯ ಪ್ರಯೋಗಶಾಲೆ ಇದ್ದ ಹಾಗೆ. ಹೌದು. ಇವರ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಹತ್ತಿರ ಕೆಲವು ಆಸಕ್ತಿದಾಯಕ ಮೂಲಗಳಿವೆ. ಗಾಗಿನ್ಸ್ ಅವರ ಪ್ರಸಿದ್ಧ ಪುಸ್ತಕ ಕಾಂಟ್ ಹರ್ಟ್ ಮೀ ಯ ಸಾರಾಂಶವಲು. ಕ್ಯಾಂಟ್ ಹರ್ಟ್ ಮೀ, ಹೌದು. ಮತ್ತೆ ಅವರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಒಬ್ಬ ಬ್ಲಾಗರ್ನ ಅನುಭವ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿಯ ವಿಪರೀತ ಸಹಿಷ್ಣುತೆಯ ಹಿಂದಿನ ಮನೋವಿಜ್ಞಾನವನ್ನು ವಿವರಿಸುವ ಒಂದು ವೈಜ್ಞಾನಿಕ ಸಂಶೋಧನಾ ಪ್ರಬಂಧ ಕೂಡ ಇದೆ. ಅಂದ್ರೆ ನಮ್ಮ ಉದ್ದೇಶ ಕೇವಲ ಸ್ಫೂರ್ತಿದಾಯಕ ಕಥೆ ಕೇಳುವುದಲ್ಲ, ಖಂಡಿತ ಅಲ್ಲ. ಅದರ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ಸರಿ, ನಾನು ಈ ಪರಿಕಲ್ಪನೆಯ ಬಗ್ಗೆ ಮೊದಲ ಬಾರಿಗೆ ಕೇಳಿದಾಗ ಮನಸ್ಸಿಗೆ ಕಟ್ಟುಕಟ್ಟಿಸುವುದು ಅನ್ನೋದು ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಬನ್ನಿ, ಇದರ ಅರ್ಥ ಏನು ಅಂತ ನೋಡೋಣ. ಗಾಗಿನ್ಸ್ ಅವರ ಅತ್ಯಂತ ಮೂಲಭೂತ ತತ್ವದಿಂದಲೇ ಶುರು ಮಾಡೋಣ. ಖಂಡಿತ. ಮನಸ್ಸಿಗೆ ಕಟ್ಟುಕಟ್ಟಿಸುವುದು ಅಥವಾ ಕ್ಯಾಲಸ್ ದ ಮೈಂಡ್, ಈ ಪರಿಕಲ್ಪನೆಯ ಸೌಂದರ್ಯ ಅದರ ಸರಳತೆಯಲ್ಲಿದೆ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಜಿಮ್ಮಿಗೆ ಹೋಗಿ ಭಾರ ಎತ್ತಿದಾಗ ಏನಾಗುತ್ತೆ? ಕೈಗಳಿಗೆ ನೋವಾಗುತ್ತೆ, ಗುಳ್ಳಗಳಾಗಬಹುದು. ಹೌದು. ಆದ್ರೆ ಅದೇ ಕೆಲಸವನ್ನು ದಿನಾ ಮಾಡುತ್ತಾ ಹೋದಂತೆ ಆ ಜಾಗದಲ್ಲಿ ಚರ್ಮ ದಪ್ಪಗಾಗುತ್ತದೆ. ಅಂದ್ರೆ ಕಟ್ಟು ಅಥವಾ ಗಂಟು ಕಟ್ಟುತ್ತದೆ. ಆಮೇಲೆ ಅದೇ ಭಾರ ಎತ್ತಿದ್ರೂ ನೋವಾಗೋದಿಲ್ಲ. ಓ ಹಾಗೆ, ಆ ಕಟ್ಟುಗುರು ಕೈಗಳನ್ನು ರಕ್ಷಿಸುತ್ತವೆ. ಇದೇ ತರ್ಕವನ್ನು ಮನಸ್ಸಿಗೂ ಅನ್ವಯಿಸುವುದು. ನಿಖರವಾಗಿ. ಗಾಗಿನ್ಸ್ ಹೇಳುವುದೇನೆಂದ್ರೆ, ನಾವು ಉದ್ದೇಶಪೂರ್ವಕವಾಗಿ ಸಣ್ಣ ಸಣ್ಣ ಕಷ್ಟಗಳಿಗೆ, ಅಹಿತಕರ ಸನ್ನಿವೇಶಗಳಿಗೆ ನಮ್ಮನ್ನು ಒಡ್ಡಿಕೊಂಡಾಗ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ಗಟ್ಟಿಯಾಗುತ್ತದೆ. ಅದು ಒಂಥರ ಮಾನಸಿಕ ವ್ಯಾಯಾಮ ಇದ್ದಾಗೆ. ನಮ್ಮನ್ನು ಕುಸಿದು ಹೋಗದಂತೆ ರಕ್ಷಿಸುತ್ತದೆ. ಇದೇನೋ ಹೊಸದಾಗಿ ಆಧುನಿಕ ಹಸಲ್ ಕಲ್ಚರ್ನ ಭಾಗವಾಗಿ ಕೇಳಿಸಿದ್ರೂ, ನೀವು ಹೇಳಿದ ಹಾಗೆ ಇದರ ಬೇರುಗಳು ಬೇರೆ ಎಲ್ಲೋ ಇರಬಹುದಾ? ಖಂಡಿತ ಇವೆ. ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ, ಇದು ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಸ್ಟೋಯಿಕ್ ತತ್ವಶಾಸ್ತ್ರಕ್ಕೆ ಬಹಳ ಹತ್ತಿರವಾಗಿದೆ. ಓ, ಸ್ಟೋಯಿಕ್ಸ್. ಹೌದು. ಅವರು ಸ್ವಯಂ ಪ್ರೇರಿತ ಅಸ್ವಸ್ಥತೆ ಅಂದ್ರೆ ವಾಲಂಟರಿ ಡಿಸ್ಕಂಫರ್ಟ್ ಎಂಬ ಪರಿಕಲ್ಪನೆಯನ್ನು ಬೋಧಿಸುತ್ತಿದ್ರು. ಆಗಾಗ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು, ಒಂದು ದಿನ ಉಪವಾಸವಿರುವುದು ಅಥವಾ ನೆಲದ ಮೇಲೆ ಮಲಗುವುದು. ಉದ್ದೇಶಪೂರ್ವಕವಾಗಿ ಕಷ್ಟ ಅನುಭವಿಸುವುದು. ಅದೇ, ಇದರಿಂದ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಅಂತ ಅವರು ನಂಬಿದ್ರು. ಹಾಗಾಗಿ ಗಾಗಿನ್ಸ್ ಹೇಳುತ್ತಿರುವುದು ಕೇವಲ ದೈಹಿಕ ಸಹಿಷ್ಣುತೆ ಹೆಚ್ಚಿಸುವ ತಂತ್ರ ಅಲ್ಲ, ಇದು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವ ಒಂದು 2000 ವರ್ಷಗಳ ಹಳೆಯ ದಾರಿ. ಸರಿ, ಹಾಗಾದ್ರೆ ಇದನ್ನು ಆಚರಣೆಗೆ ತರುವುದು ಹೇಗೆ? ಮೂಲಗಳು ಹೇಳುವ ಪ್ರಕಾರ ನಮಗೆ ಇಷ್ಟವಿಲ್ಲದ, ಆದರೆ ನಮ್ಮ ಒಳಿತಿಗಾಗಿರುವ ಕೆಲಸಗಳನ್ನು ಮಾಡುವುದೇ ಮೊದಲ ಹೆಜ್ಜೆ. ಉದಾಹರಣೆಗೆ ಬೆಳಗ್ಗೆ ಚಳಿ ಇರುವಾಗ ಬೆಚ್ಚಗಿನ ಹಾಸಿಗೆಯಿಂದ ಏಳುವುದು. ಅಥವಾ ನಾನು ಒಮ್ಮೆ ಈ ಮೂಲಗಳನ್ನು ಓದಿದ ನಂತರ ತಣ್ಣೀರಿನ ಸ್ನಾನ ಮಾಡಲು ಪ್ರಯತ್ನಿಸಿದೆ. ಹೇಗಿತ್ತು ಅನುಭವ? ನನ್ನ ಮನಸ್ಸಿಗಷ್ಟೇ ಅಲ್ಲ, ಇಡೀ ದೇಹಕ್ಕೆ ಶಾಕ್ ಕೊಡ್ದಾಗಾಯ್ತು. ಆದರೆ ಆಮೇಲೆ ಸಿಕ್ಕ ತಾಜಾತನ ಮಾತ್ರ ಅದ್ಭುತವಾಗಿತ್ತು. ಅದೇ ಅನುಭವ ದಿನದ ಮೊದಲ ಕೆಲಸವೇ ಒಂದು ಸಣ್ಣ ಯುದ್ಧವನ್ನು ಗೆದ್ದಂತೆ ಅಲ್ವಾ? ಇದು ಕೇವಲ ಶಿಸ್ತಿನ ವಿಷಯವಲ್ಲ, ಇದು ನಮ್ಮ ಮೆದುಳಿನ ಆರಾಮ ಬಯಸುವ ಪ್ರವೃತ್ತಿಗೆ ವಿರುದ್ಧವಾಗಿ ನಡೆಯುವ ಒಂದು ಕ್ರಿಯೆ. ಹೌದು, ನನ್ನ ಮನಸ್ಸಿನ ಮೇಲೆ ನನಗೆ ಹಿಡಿತವಿದೆ ಅಂತ ನಮಗೆ ನಾವು ಹೇಳಿಕೊಂಡ ಹಾಗೆ. ನಿಖರವಾಗಿ. ಈ ಪರಿಕಲ್ಪನೆಯನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ಬ್ಲಾಗ್ ಪೋಸ್ಟ್ನಲ್ಲಿ ಅತ್ಯುತ್ತಮ ಉದಾಹರಣೆ ಸಿಕ್ಕಿತು. ಲೇಖಕರು ತಮಗೆ ಇಷ್ಟವೇ ಇಲ್ಲದ 2 ಕೆಲಸಗಳನ್ನು ಒಟ್ಟಿಗೆ ಸೇರಿಸ್ತಾರೆ. ಏನು ಅವು? ಬೆಳಗ್ಗೆ 6 ಗಂಟೆಗೆ ಎದ್ದು 45 ನಿಮಿಷಗಳ ಕಾಲ ಓಡುವುದು. ಹೌದು. ಮತ್ತು ಅವರ ಅನುಭವ ಈ ಪ್ರಕ್ರಿಯೆಯ ಮನೋವಿಜ್ಞಾನವನ್ನು ಹಂತ ಹಂತವಾಗಿ ಬಿಚ್ಚಿಡ್ತದೆ. ಮೊದಲ ಕೆಲವು ದಿನಗಳು ಅವರ ಮನಸ್ಸು ಪ್ರತಿಭಟಿಸಿತು. ಹೊರಗೆ ಚಳಿ ಇದೆ, ಯಾಕಾದ್ರೂ ಈ ಕೆಲ್ಸ ಮಾಡ್ತಿದ್ಯಾ, ಕಾಲು ನೋಯ್ತಿದೆ, ಸುಮ್ನೆ ಮನೆಗ್ ಹೋಗು, ಈ ಎಲ್ಲ ಆಲೋಚನೆಗಳು. ಇದನ್ನೇ ಗಾಗಿನ್ಸ್ ಮೃದು ಮನಸ್ಸು ಅಥವಾ ಸಾಫ್ಟ್ ಮೈಂಡ್ ಅಂತ ಕರೆಯೋದು. ಹೌದು. ನಮ್ಮ ಕಾರ್ನಲ್ಲಿರುವ ಗವರ್ನರ್ ತರ ನಮ್ಮನ್ನು ಅಪಾಯದಿಂದ ದೂರವಿಡಲು, ನಮ್ಮನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಇಡಲು ನಮ್ಮ ಮೆದುಳು ಪ್ರಯತ್ನಿಸುತ್ತದೆ. ಆದರೆ ಇಲ್ಲಿ ಕಥೆ ತಿರುವು ಪಡೆಯೋದು 4ನೇ ದಿನ. ಅಂದು ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಗ ಮನಸ್ಸಿನ ಪ್ರತಿಭಟನೆ ಉತ್ತುಂಗಕ್ಕೇರಿತು. ಓ, ನಿನಗೆ ಹುಷಾರು ತಪ್ಪುತ್ತೆ, ಜ್ವರ ಬರುತ್ತೆ, ಇವತ್ತು ಒಂದು ದಿನ ಬಿಟ್ಟುಬಿಡು, ನಾಳೆ ಓಡಿದ್ರಾಯ್ತು, ಈ ತರಹದ ಮಾತುಗಳು.
ಆದರೆ ಲೇಖಕರು ಓಡುವುದನ್ನು ನಿಲ್ಲಿಸಿರಲಿಲ್ಲ. ಇಲ್ಲಿಯೇ ನೋಡಿ ಆ ಅಚ್ಚರಿಯ ಘಟನೆ ನಡೆಯೋದು. ಆ ನಕಾರಾತ್ಮಕ ಆಲೋಚನೆಗಳನ್ನು ವಿರೋಧಿಸಿ ಅವುಗಳ ವಿರುದ್ಧವಾಗಿ ಅವರು ತಮ್ಮ ಓಟದ ವೇಗವನ್ನು ಹೆಚ್ಚಿಸ್ತಾರೆ. ಹೌದು. ಒಂದು ಹಂತದಲ್ಲಿ ಅವರ ಮನಸ್ಸು ಸಂಪೂರ್ಣವಾಗಿ ಮೌನವಾಗುತ್ತದೆ. ಆ ಆಂತರಿಕ ಸಂಘರ್ಷ ನಿಂತು ಹೋಗುತ್ತದೆ. ಇದು ಒಂದು ರೀತಿಯ ಅಂತಿಮ ಪರೀಕ್ಷೆಯಂತಿತ್ತು. ಅಂದು ಅವರು ತಮ್ಮ ಸಾಮಾನ್ಯ ಸಮಯಕ್ಕಿಂತ 5 ನಿಮಿಷ ಬೇಗ ಓಟ ಮುಗಿಸಿದ್ರು ಅಂತ ಬರ್ದಿದಾರ. ಅದ್ಭುತ. ಮರುದಿನವೂ ಮಳೆ ಬರ್ತಿತ್ತು, ಆದರೆ ಅವರ ಮನಸ್ಸಿನಲ್ಲಿ ಯಾವುದೇ ಪ್ರತಿಭಟನೆ ಇರಲಿಲ್ಲ. ಒಂದೇ ಒಂದು ವಿರೋಧದ ಮಾತು ಬರ್ಲಿಲ್ವಂತೆ. ಆಗ ಅವರಿಗೆ ನಾನು ನನ್ನ ಮನಸ್ಸಿನ ಮೇಲಿನ ಯುದ್ಧವನ್ನು ಗೆದ್ದಿದ್ದೇನೆ ಎಂಬ ಅರಿವಾಯಿತು. ಆ ಕ್ಷಣದಲ್ಲಿ ಅವರ ಮನಸ್ಸಿಗೆ ಒಂದು ಕಟ್ಟು ನಿರ್ಮಾಣವಾಗಿತ್ತು. ಹೌದು. ಅದ್ಭುತವಾದ ಉದಾಹರಣೆ. ಇಲ್ಲಿನ ಪ್ರಮುಖ ಪಾಠವೆಂದರೆ ಯುದ್ಧ ಮಳೆ, ಚಳಿ ಅಥವಾ ದೈಹಿಕ ನೋವಿನ ವಿರುದ್ಧವಾಗಿರಲಿಲ್ಲ. ಯುದ್ಧ ಇದ್ದಿದ್ದು ಅವರ ಸ್ವಂತ ಮನಸ್ಸಿನ ವಿರುದ್ಧ. ಆ ಮನಸ್ಸನ್ನು ಮೌನಗೊಳಿಸಿದಾಗ ಅವರ ನಿಜವಾದ ಸಾಮರ್ಥ್ಯ ಹೊರಬಂತು. ಇಂತಹ ಕಠಿಣ, ಕ್ಷಮೆಯೇ ಇಲ್ಲದ ತತ್ವಗಳು ಎಲ್ಲಿಂದ ಹುಟ್ಟಿದ್ವು ಅಂತ ನೋಡಿದ್ರೆ ಗ್ಯಾಗಿನ್ಸ್ ಅವರ ಬಾಲ್ಯದ ಕಥೆ ನಮ್ಮನ್ನು ಒಂದು ಕರಾಳ ಜಗತ್ತಿಗೆ ಕರೆದೊಯ್ತದೆ. ಹೌದು, ಅವರ ಹಿನ್ನೆಲೆ ತುಂಬಾ ಕಷ್ಟಕರವಾಗಿತ್ತು. ಪುಸ್ತಕದ ಸಾರಾಂಶದ ಪ್ರಕಾರ ಅವರ ಬಾಲ್ಯ ನಾವು ಯಾರೂ ಊಹಿಸಲು ಸಾಧ್ಯವಿಲ್ಲದಷ್ಟು ಕಷ್ಟಕರವಾಗಿತ್ತು. ಹೌದು, ಅವರ ತಂದೆ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ರು, ಮನೆಯಲ್ಲಿ ಅತ್ಯಂತ ಕ್ರೂರಿಯಾಗಿದ್ರು. ದೈಹಿಕ ಮತ್ತು ಮಾನಸಿಕ ಹಿಂಸೆ ಸಾಮಾನ್ಯ ಸಂಗತಿಯಾಗಿತ್ತು. ಅದರ ಜೊತೆಗೆ ಬಡತನ, ಜನಾಂಗೀಯ ನಿಂದನೆ ಮತ್ತು ಕಲಿಕೆಯಲ್ಲಿ ತೀವ್ರವಾದ ತೊಂದರೆಗಳು. ಇವೆಲ್ಲವನ್ನೂ ಅವರು ಎದುರಿಸಿದ್ರು. ಈ ಅನುಭವಗಳೇ ಅವರ ಯಾವುದೇ ಕ್ಷಮೆ ಬೇಡ ಅಥವಾ ನೋ ಎಕ್ಸ್ಕ್ಯೂಸಸ್ ಎಂಬ ಮನೋಭಾವಕ್ಕೆ ಅಡಿಪಾಯ ಹಾಕಿದವು. ಅವರ ಪ್ರಕಾರ ನಮ್ಮ ಹಿಂದಿನ ನೋವು ನಮ್ಮ ಭವಿಷ್ಯಕ್ಕೆ ಅಡ್ಡಿಯಾಗಬಾರದು. ಬದಲಾಗಿ ಅದು ನಮ್ಮ ಯಶಸ್ಸಿಗೆ ಇಂಧನವಾಗಬೇಕು. ನಿಖರವಾಗಿ. ಸರಿ, ಈ ತತ್ವಶಾಸ್ತ್ರ ಸರಿ, ಆದ್ರೆ ಇದನ್ನು ಸಾಧಿಸಲು ಸುಲಭದ ದಾರಿಗಳಿಲ್ವಲ್ವಾ? ಹೌದು. ಹಾಗಾಗಿಯೇ ಗಾಗೆನ್ಸ್ ಕೆಲವು ನಿರ್ದಿಷ್ಟ ಸಾಧನಗಳನ್ನು ಅಂದ್ರೆ ಟೂಲ್ಸ್ ಅನ್ನು ಕೂಡ ನೀಡ್ತಾರೆ. ಹೌದು. ಅದರಲ್ಲಿ ಮೊದಲನೆಯದು ಜವಾಬ್ದಾರಿ ಕನ್ನಡಿ ಅಥವಾ ಅಕೌಂಟೆಬಿಲಿಟಿ ಮಿರರ್. ಇದರ ಬಗ್ಗೆ ಕೇಳಿದಾಗ ಕನ್ನಡಿ ಮುಂದೆ ನಿಂತು ನಮ್ಮ ಜೊತೆ ನಾವೇ ಮಾತಾಡಿಕೊಳ್ಳೋದು ಸ್ವಲ್ಪ ವಿಚಿತ್ರ ಎನಿಸ್ಬೋದು. ಇದರ ಹಿಂದಿನ ಮನೋವಿಜ್ಞಾನವಾದ್ರೇನು? ಇದನ್ನು ಒಂದು ಜರ್ನಲಲ್ಲಿ ಬರೆಯುವುದಕ್ಕಿಂತ ಇದು ಹೇಗೆ ಭಿನ್ನ? ಉತ್ತಮವಾದ ಪ್ರಶ್ನೆ. ಬರೆಯುವಾಗ ನಾವು ಯೋಚಿಸಿ, ಪದಗಳನ್ನು ಆರಿಸಿ, ನಮ್ಮ ಭಾವನೆಗಳನ್ನು ಸ್ವಲ್ಪ ಮಟ್ಟಿಗೆ ತಿದ್ದಬಹುದು. ಆದ್ರೆ ಕನ್ನಡಿ ಮುಂದೆ ನಿಂತು ನಮ್ಮ ಕಣ್ಣನ್ನು ನಾವೇ ನೋಡಿಕೊಂಡು ಸತ್ಯವನ್ನು ಹೇಳಿದಾಗ ಅಲ್ಲಿ ಮುಚ್ಚುಮರೆಗೆ ಅವಕಾಶವಿರೋದಿಲ್ಲ. ಅದು ಮುಖಾಮುಖಿಯಾಗುವ ಹಾಗೆ. ಹೌದು, ಅದು ಒಂದು ರೀತಿಯಲ್ಲಿ ಕಟುವಾದ ಪ್ರಾಮಾಣಿಕತೆಯ ಕ್ಷಣ. ನೀನು ದಪ್ಪಗಿದ್ದೀಯಾ, ನೀನು ಸೋಮಾರಿಯಾಗಿದ್ದೀಯಾ, ನಿನ್ನ ಗುರಿಯನ್ನು ತಲುಪಲು ನೀನು ಸಾಕಷ್ಟು ಪ್ರಯತ್ನಿಸುತ್ತಿಲ್ಲ, ಈ ಮಾತುಗಳನ್ನು ಗಟ್ಟಿಯಾಗಿ ಹೇಳಿಕೊಂಡಾಗ ಅವುಗಳ ಪ್ರಭಾವ ಬೇರೆಯೇ ಇರ್ತದೆ. ಬೇರೆಯವರನ್ನ ದೂಷಿಸುವುದನ್ನು ಬಿಟ್ಟು. ಹೌದು, ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳಲು ಇದು ಪ್ರೇರೇಪಿಸುತ್ತದೆ. ಇದು ಕಠಿಣವಾದರೂ ಶಕ್ತಿಯುತವಾದ ವಿಧಾನ. ಇನ್ನೊಂದು ಸಾಧನ, ಬಹುಶಃ ಅವರ ಅತ್ಯಂತ ಪ್ರಸಿದ್ಧ ನಿಯಮ, 40% ನಿಯಮ. ದ 40% ರೂಲ್. ಹೌದು, ನಾನು ಇದನ್ನ ಒಪ್ಕೊಳ್ಳೇಬೇಕು. ಮೊದಲನೇ ಬಾರಿಗೆ ಕೇಳಿದಾಗ ಇದೊಂದು ಮೋಟಿವೇಶನಲ್ ಪೋಸ್ಟರ್ನ ಘೋಷಣೆಯಂತೆ ಅನಿಸಿತು. ಇದರ ಹಿಂದೇನಾದರೂ ಸತ್ಯ ಇದೆಯಾ, ಅಥವಾ ಇದು ಜನರನ್ನ ಗಾಯಗೊಳ್ಳುವಂತೆ ಪ್ರೇರೇಪಿಸುವ ಅಪಾಯಕಾರಿ ಸಲಹೆಯೇ? ಇದು ಅತ್ಯಂತ ನ್ಯಾಯಯುತವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಇಲ್ಲಿ ಒಂದು ಸ್ಪಷ್ಟನೆಯನ್ನು ನೀಡಲೇಬೇಕು. ಗಾಗಿನ್ಸ್ ಹೇಳ್ತಿರುವುದು ಗಾಯವನ್ನು ಸೂಚಿಸುವ ತೀವ್ರವಾದ ನೋವನ್ನು, ಅಂದ್ರೆ ಶಾರ್ಪ್ ಇಂಜುರಿ ಸಿಗ್ನಲಿಂಗ್ ಪೇನ್ ಅಂತಾರಲ್ಲ, ಅದನ್ನ ಕಡೆಗಣಿಸಿ ಅಂತಲ್ಲ. ಓಕೆ. ಬದಲಾಗಿ ನಮ್ಮ ಮನಸ್ಸು ಸೃಷ್ಟಿಸುವ ಆಯಾಸ, ನಿರುತ್ಸಾಹ ಮತ್ತು ನನ್ನಿಂದ ಇನ್ನು ಸಾಧ್ಯವಿಲ್ಲ ಎಂಬ ಸಾಮಾನ್ಯ ಭಾವನೆಯನ್ನು ಪ್ರಶ್ನಿಸುವಂಥ. ವಾಸ್ತವವಾಗಿ ಶರೀರ ವಿಜ್ಞಾನದ ಪ್ರಕಾರ ನಮ್ಮ ದೇಹವು ನಾವು ಭಾವಿಸುವುದಕ್ಕಿಂತ ಹೆಚ್ಚು ಶಕ್ತಿಯನ್ನು ಮೀಸಲಾಗಿಟ್ಟಿರುತ್ತದೆ. ಹೌದಾ? ಹೌದು, ನಮ್ಮ ಮೆದುಳು ನಮ್ಮನ್ನು ರಕ್ಷಿಸುವ ಸಲುವಾಗಿ ಆ ಶಕ್ತಿಯನ್ನು ಬಳಸದಂತೆ ತಡೆಯುತ್ತದೆ. ಅಂದ್ರೆ ನಮ್ಮ ಮೆದುಳು ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೊಂದು ರೀತಿಯಲ್ಲಿ ಸುಳ್ಳು ಹೇಳುತ್ತಿರುತ್ತದೆ. ಒಂದು ರೀತಿಯಲ್ಲಿ ಹೌದು, ಅದು ನಮ್ಮನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತದೆ. 40% ನಿಯಮ ಎನ್ನುವುದು ಆ ಸುರಕ್ಷತಾ ಗೋಡೆಯನ್ನು ದಾಟಲು ಬಳಸುವ ಒಂದು ಮಾನಸಿಕ ಸಾಧನ. ಓಕೆ, ಇದಕ್ಕೆ ಯಾವುದಾದ್ರೂ ಉದಾಹರಣೆ ಇದೆಯಾ? ರೆಡ್ಡಿಟ್ನಲ್ಲಿ ಒಬ್ಬ ಬಳಕೆದಾರರು ಹಂಚಿಕೊಂಡ ಅನುಭವ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಅವರು ಸೈಕಲ್ ಓಡಿಸುತ್ತಿದ್ದರು. ಸುಮಾರು 1 ಗಂಟೆ 20 ನಿಮಿಷಗಳ ನಂತರ ಅವರ ಕಾಲುಗಳಲ್ಲಿ ತೀವ್ರ ನೋವು ಕಾಣಿಸಿಕೊಂಡು
ಮನಸ್ಸು ನಿಲ್ಲಿಸು ನಿಲ್ಲಿಸು ಎಂದು ಕೂಗಲು ಪ್ರಾರಂಭಿಸಿತು. ಸಾಮಾನ್ಯ ಸಂದರ್ಭದಲ್ಲಿ ಬಹುತೇಕರು ಅಲ್ಲಿಗೆ ನಿಲ್ಲಿಸ್ತಿದ್ರು. ಹೌದು, ಖಂಡಿತ. ಆದರೆ ಅವರು ಈ 40% ನಿಯಮವನ್ನು ನೆನಪಿಸಿಕೊಂಡು ಮನಸ್ಸಿನ ಮಾತನ್ನು ಕಡೆಗಣಿಸಿ ಮುಂದುವರಿಸಿದರು. ಕೆಲವೇ ನಿಮಿಷಗಳಲ್ಲಿ ಒಂದು ಅಚ್ಚರಿ ಕಾದಿತ್ತು. ಏನಾಯ್ತು? ಅವರ ನೋವು ಮಾಯವಾಗಿ ದೇಹಕ್ಕೆ ಹೊಸ ಶಕ್ತಿ ಬಂದಂತಾಯಿತು. ಮುಂದಿನ 1 ಗಂಟೆ ಕಾಲ ಅವರು ಹಿಂದೆಂದಿಗಿಂತಲೂ ವೇಗವಾಗಿ ಸೈಕಲ್ ಓಡಿಸಿ ತಮ್ಮದೇ ಆದ ದಾಖಲೆಯನ್ನು ಮುರಿದರು. ಅಬ್ಬಾ! ಇದನ್ನು ಸೆಕೆಂಡ್ ವಿಂಡ್ ಅಂತ ಕರೆಯುತ್ತಾರೆ. ಮನಸ್ಸು ಬಿಟ್ಟುಕೊಡಲು ಸಿದ್ಧವಿದ್ದರೂ ಅವರ ದೇಹದಲ್ಲಿ ಇನ್ನೂ 60% ಶಕ್ತಿ ಬಾಕಿಯಿತ್ತು. ಆ ಶಕ್ತಿಯನ್ನು ಅವರು ಪ್ರವೇಶಿಸಿದ್ದು ಮನಸ್ಸಿನ ತಡೆಯನ್ನು ಮೀರಿದಾಗ ಮಾತ್ರ. ಈ ಕತೆಗಳು ನಿಜಕ್ಕೂ ಅದ್ಭುತ. ಒಬ್ಬ ವ್ಯಕ್ತಿಯ ಇಚ್ಛಾಶಕ್ತಿ ಎಷ್ಟೆಲ್ಲ ಸಾಧಿಸಬಹುದು ಒಂದನ್ನು ತೋರಿಸ್ತವೆ. ಆದರೆ ನನ್ನೊಳಗಿನ ಸಂಶಯವಾದಿ ಕೇಳ್ತಿದ್ದಾನೆ, ಇದೆಲ್ಲ ಕೇವಲ ಒನ್ನಿಬ್ರ ಅನುಭವವೇ? ಅಂದ್ರೆ ವೈಜ್ಞಾನಿಕ ಆಧಾರಗಳಿವ್ಯಾ ಅಂತ. ಹೌದು. ಈ ರೀತಿಯ ಮಾನಸಿಕ ದೃಢತೆಯ ಹಿಂದೆ ಏನಾದರೂ ವೈಜ್ಞಾನಿಕ ಆಧಾರಗಳಿವೆಯಾ? ಅದಕ್ಕಾಗಿಯೇ ನಾವು ಅಲ್ಟ್ರಾ ಮ್ಯಾರಥಾನ್ ಓಟಗಾರರ ಮನಸ್ಥಿತಿಯ ಕುರಿತಾದ ಸಂಶೋಧನಾ ವರದಿಯನ್ನು ನೋಡಬೇಕಿದೆ. ಖಂಡಿತ. ಇಲ್ಲೇ ನೋಡಿ, ಗಾಗೆನ್ಸ್ ಅವರ ಅನುಭವ ಮತ್ತು ವಿಜ್ಞಾನ ಒಂದೇ ಕಡೆ ಬಂದು ಸೇರುವುದು. ಆ ವರದಿಯ ಪ್ರಕಾರ ಯಶಸ್ವಿ ಅಲ್ಟ್ರಾ ಅಥ್ಲೀಟ್ಗಳಲ್ಲಿ ಕೆಲವು ಸಾಮಾನ್ಯ ಮಾನಸಿಕ ಗುಣಲಕ್ಷಣಗಳನ್ನು ಗುರುತಿಸಲಾಗಿದೆ. ಓಕೆ. ಮೊದಲನೆಯದು, ನೀವು ಊಹಿಸುವಂತೆಯೇ ಹೆಚ್ಚಿನ ಮಟ್ಟದ ಮಾನಸಿಕ ದೃಢತೆ, ಮೆಂಟಲ್ ಟಫ್ನೆಸ್ ಮತ್ತು ಆತ್ಮಸಾಮರ್ಥ್ಯ, ಸೆಲ್ಫ್ ಎಫಿಕಸಿ. ಅಂದ್ರೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಮತ್ತು ತಮ್ಮ ಸಾಮರ್ಥ್ಯದ ಮೇಲೆ ಅಚಲವಾದ ನಂಬಿಕೆ. ಸರಿ. ಮನಸ್ಸಿಗೆ ಕಟ್ಟುಕಟ್ಟಿಸುವುದು ನಿಖರವಾಗಿ ಇದನ್ನೇ ನಿರ್ಮಿಸುತ್ತದೆ. ಹೌದು. ಸರಿ. ಅದು ನಿರೀಕ್ಷಿತವೇ. ಮಾನಸಿಕ ದೃಢತೆ ಇಲ್ಲದೆ 100 ಕಿಲೋಮೀಟರ್ ಓಡಲು ಸಾಧ್ಯವಿಲ್ಲ. ಬೇರೆ ಯಾವ ಗುಣಲಕ್ಷಣಗಳಿವೆ? ಎರಡನೆಯದು, ಹೆಚ್ಚಿನ ಭಾವನಾತ್ಮಕ ಬುದ್ಧಿವಂತಿಕೆ, ಇಮೋಷನಲ್ ಇಂಟೆಲಿಜೆನ್ಸ್. ಇದರರ್ಥ ವಿಪರೀತ ಒತ್ತಡದ ಸಂದರ್ಭಗಳಲ್ಲಿ ತಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಂಡು ಅವುಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ. ಅಂದ್ರೆ ಓಟದ ಮಧ್ಯದಲ್ಲಿ ಹತಾಶೆ, ಭಯ, ನೋವು ಬಂದಾಗ? ಹೌದು, ಇವೆಲ್ಲ ಬರುವುದು ಸಹಜ. ಆದರೆ ಯಶಸ್ವಿ ಓಟಗಾರರು ಆ ಭಾವನೆಗಳಿಗೆ ಅಡಿಮೆಯಾಗುವುದಿಲ್ಲ. ಅವುಗಳನ್ನು ಗುರುತಿಸಿ, ನಿಭಾಯಿಸಿ ತಮ್ಮ ಗುರಿಯತ್ತ ಗಮನವನ್ನು ಮರಳಿ ತರಬಲ್ಲರು. ಮತ್ತು ಮೂರನೆಯದು, ಇದು ನನಗೆ ಬಹಳ ಆಸಕ್ತಿದಾಯಕವಾಗಿ ಕಂಡಿತು. ಕಡಿಮೆ ಮನಸ್ಥಿತಿ ಏರಿಳಿತ, ಲೋವರ್ ಮೂಡ್ ವೇರಿಯಬಿಲಿಟಿ. ಇದರರ್ಥ ಆ ಓಟಗಾರರು ಭಾವನೆಗಳಿಲ್ಲದ ರೋಬೋಟ್ಗಳಿದ್ದಂತೆಯೇ. ಅವರಿಗೆ ಖುಷಿ, ದುಃಖ ಆಗೋದೇ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ಹಾಗಲ್ಲ. ವಾಸ್ತವದಲ್ಲಿ ಇದರ ಅರ್ಥ ಇನ್ನೂ ಸೂಕ್ಷ್ಮವಾಗಿದೆ. ಅವರಿಗೆ ಭಾವನೆಗಳಿರ್ತವೆ, ಆದರೆ ಅವರ ಭಾವನಾತ್ಮಕ ಪ್ರತಿಕ್ರಿಯೆ ಒಂದು ಸ್ಥಿರವಾದ ಅಲೆಯಂತೆ ಇರುತ್ತದೆ, ಒಂದು ದೊಡ್ಡ ಸುನಾಮಿಯಂತೆ ಇರುವುದಿಲ್ಲ. ಒಂದು ಉದಾಹರಣೆ ಕೊಡಿ. ಸರಿ, ಓಟದ 80ನೇ ಕಿಲೋಮೀಟರ್ನಲ್ಲಿ ಕಾಲಿನ ಸ್ನಾಯು ಸೆಳೆತ ಬಂತೆಂದುಕೊಳ್ಳಿ. ಹೆಚ್ಚು ಭಾವನಾತ್ಮಕ ಏರಿಳಿತವಿರುವ ವ್ಯಕ್ತಿ ತೀವ್ರ ಹತಾಶೆ ಅಥವಾ ಪ್ಯಾನಿಕ್ಗೆ ಒಳಗಾಗ್ಬೋದು. ಆದರೆ ಕಡಿಮೆ ಏರಿಳಿತವಿರುವ ವ್ಯಕ್ತಿ, ಸರಿ, ನೋವಾಗಿದೆ, ಈಗ ಏನ್ ಮಾಡಬಹುದು, ಸ್ವಲ್ಪ ವೇಗ ಕಡಿಮೆ ಮಾಡ್ಬೇಕಾ, ಸ್ವಲ್ಪ ನೀರು ಕುಡಿಬೇಕಾ ಎಂದು ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗುತ್ತಾನೆ. ಓ ಹಾಗೆ. ಅಂದ್ರೆ ಭಾವನಾತ್ಮಕ ಶಕ್ತಿಯನ್ನು ವ್ಯರ್ಥ ಮಾಡದೆ ಅದನ್ನು ಸಮಸ್ಯೆ ಬಗೆಹರಿಸಲು ಬಳಸುವುದು. ಸಮುದ್ರದ ಬಿರುಗಾಳಿಯಲ್ಲಿ ಒಂದು ಸಣ್ಣ ದೋಣಿ ಅಲುಗಾಡುವಂತೆ ಮತ್ತು ಒಂದು ದೊಡ್ಡ ಹಡಗು ಸ್ಥಿರವಾಗಿ ನಿಲ್ಲುವಂತೆ. ಅತ್ಯುತ್ತಮ ಹೋಲಿಕೆ. ಯಶಸ್ವಿ ಅಥ್ಲೀಟ್ಗಳು ಆ ದೊಡ್ಡ ಹಡಗಿನಂತೆ. ಅವರ ಈ ಭಾವನಾತ್ಮಕ ಸ್ಥಿರತೆಯೇ ಅವರನ್ನು ಅಂತಿಮ ಗೆರೆಯನ್ನು ದಾಟಿಸುತ್ತದೆ. ಅಂದ್ರೆ ಗಾಗಿನ್ಸ್ ಹೇಳುವ ತತ್ವಗಳು ಕೇವಲ ಅನುಭವದ ಮಾತುಗಳಲ್ಲ, ಅವು ಕ್ರೀಡಾ ಮನೋವಿಜ್ಞಾನದ ಸಂಶೋಧನೆಗಳಿಂದ ದೃಢಪಟ್ಟಿವೆ. ಹೌದು, ಖಚಿತವಾಗಿಯೂ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಾವು ಮನಸ್ಸಿಗೆ ಕಟ್ಟುಕಟ್ಟಿಸುವುದು ಎಂಬ ಸರಳ ಆದರೆ ಶಕ್ತಿಯುತ ಪರಿಕಲ್ಪನೆಯಿಂದ ಪ್ರಾರಂಭಿಸಿದೆವು. ಹೌದು, ಅದು ಹೇಗೆ ಪ್ರಾಚೀನ ಸ್ಟಾಯಿಕ್ ತತ್ವಕ್ಕೂ ಮತ್ತು ಆಧುನಿಕ ಮನೋವಿಜ್ಞಾನಕ್ಕೂ ಸಂಬಂಧ ಹೊಂದಿದೆ ಎಂಬುದನ್ನು ನೋಡಿದೆವು. ನಂತರ ಗಾಗಿನ್ಸ್ ಅವರ ಕಠಿಣ ಬಾಲ್ಯವು ಅವರ ತತ್ವಗಳಿಗೆ ಹೇಗೆ ಅಡಿಪಾಯ ಹಾಕಿತು ಎಂಬುದನ್ನು ತಿಳಿದುಕೊಂಡೆವು. ಅಷ್ಟೇ ಅಲ್ಲದೆ ಜವಾಬ್ದಾರಿ ಕನ್ನಡಿ ಮತ್ತು 40% ನಿಯಮದಂತಹ ಪ್ರಾಯೋಗಿಕ ಸಾಧನಗಳ ಹಿಂದಿನ ತರ್ಕವನ್ನು ಅರ್ಥಮಾಡಿಕೊಂಡೆವು. ಕೊನೆಯಲ್ಲಿ ವೈಜ್ಞಾನಿಕ ಸಂಶೋಧನೆಯೂ ಸಹ ಮಾನಸಿಕ ದೃಢತೆ, ಭಾವನಾತ್ಮಕ ಸ್ಥಿರತೆಗಳೇ ಯಶಸ್ಸಿಗೆ ಪ್ರಮುಖ ಕಾರಣ ಎಂದು ಹೇಳುವುದನ್ನು ಖಚಿತಪಡಿಸಿಕೊಂಡೆವು. ಹೌದು. ಈ ಎಲ್ಲಾ ಮೂಲಗಳಿಂದ ಸಿಗುವ ಒಂದು ಪ್ರಮುಖ ಒಳನೋಟವೆಂದರೆ, ನಮ್ಮ ಮಿತಿಯೆಂದು ನಾವು ಭಾವಿಸುವುದು ನಮ್ಮ ದೇಹದ ಮಿತಿಯಲ್ಲ, ಅದು ನಮ್ಮ ಮನಸ್ಸು, ನಮ್ಮ ರಕ್ಷಣೆಗಾಗಿ ಎಳೆದ ಒಂದು ಲಕ್ಷ್ಮಣ ರೇಖೆ. ಸರಿ. ಆ ರೇಖೆಯನ್ನು ದಾಟುವ ಧೈರ್ಯ ಮಾಡಿದಾಗ ಮಾತ್ರ ನಮ್ಮ ನಿಜವಾದ ಸಾಮರ್ಥ್ಯದ ಅರಿವಾಗುತ್ತದೆ.
ನಿಖರವಾಗಿ ಅಂತಿಮವಾಗಿ ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು ಮತ್ತು ಅದನ್ನು ಗೆದ್ದರೆ ಅದೇ ನಮ್ಮ ದೊಡ್ಡ ಮಿತ್ರ ಕೂಡ ಆಗಬಲ್ಲದು. ಈ ಮಾತುಗಳು ಚಿಂತನೆಗೆ ಹಚ್ಚುತ್ತವೆ. ಈ ತತ್ವಗಳನ್ನು ಕೇವಲ ಓಟ ಅಥವಾ ದೈಹಿಕ ಸವಾಲುಗಳಿಗೆ ಮಾತ್ರ ಸೀಮಿತಗೊಳಿಸಬೇಕೆ? ಖಂಡಿತ ಇಲ್ಲ. ನಮ್ಮ ವೃತ್ತಿಜೀವನದ ಒಂದು ಕಠಿಣ ಪ್ರಾಜೆಕ್ಟ್, ಒಂದು ಸವಾಲಿನ ಕೌಟುಂಬಿಕ ಪರಿಸ್ಥಿತಿ ಅಥವಾ ಅಸಾಧ್ಯವೆನಿಸುವ ವೈಯಕ್ತಿಕ ಗುರಿಯೇ ನಮ್ಮ ಜೀವನದ ಅಲ್ಟ್ರಾ ಮ್ಯಾರಥಾನ್ ಆಗಿರಬಹುದಲ್ಲವೇ? ಹಾಗಾದರೆ ಆ ನಿರ್ದಿಷ್ಟ ಸವಾಲಿಗೆ ನಮ್ಮ ಮನಸ್ಸಿನ ಕಟ್ಟು ಕಟ್ಟಿಸಲು ಇಂದೇ ನಾವು ಯಾವ ಒಂದು ಸಣ್ಣ ಅಹಿತಕರ ಹೆಜ್ಜೆಯನ್ನು ಇಡಬಹುದು? ಯೋಚಿಸಿ.